ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೇನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ, ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದವರು. ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ BJP ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಿಲ್ಲ, ಭ್ರಷ್ಟಾಚಾರ ಮಾಡಿದ್ರು. ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ 2 ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯವರ ಬಗ್ಗೆ DK ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ. ಮೊನ್ನೆ ಅದೇನೋ RCB ದೊಡ್ಡ ಘಟನೆ 11 ಜನ ಏನೋ ಇದು ಆಯಿತು, ಕಾಲು ತುಳಿತಾಯ್ತಲ್ಲ, ಅವಾಗ ಪೂಜ್ಯ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ. ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು, ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ, ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ, ಧನ್ಯವಾದ ತಿಳಿದ್ರು. ಒಂದು ಸಲ ಅಂತರೂ DK ಶಿವಕುಮಾರ್ ಎದ್ನಿತ್ತು ಪೂಜ್ಯ ತಂದೆಯವರ ಬಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ, ನಿಮ್ಮದು ಭಾಳಷ್ಟಿದೆ ಫೈಲು, ಪಿಚ್ಚಿಡ್ಲಾ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ. ಈ ರೀತಿ ಕರ್ನಾಟಕದಲ್ಲಿ BJP ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಹಿಂದೂಗಳಿಗೆ ಆಗೋದಿಲ್ಲ, ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ, ಇದು ಸ್ಪಷ್ಟ. ಅದಕ್ಕೇ ಕರ್ನಾಟಕದಲ್ಲಿ BJP ನಾಯಕತ್ವ ಬದಲಾವಣೆ ಆಗಬೇಕು. ಈಗ ಮನೆಗೆ ಅಡ್ಡಾಡ್ತಾ ಇದ್ದಾರೆ, ತಾವೇ ಬುಕ್ಕೆ ತಗೊಂಡು ಹಿರಿಯ ನಾಯಕ ಸದಾನಂದ ಗೌಡರ ಮನೆಗೆ ಭೇಟಿ, ಅವರ ಸಲಹೆಯನ್ನು ಕೇಳಿದೆ. ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವವುಳ್ಳಂಥ ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ, ಅವರ ಸಲಹೆಯನ್ನು ತೊಗೊಂಡೆ. ಯಾರ ಸಲಹೆನೂ ತಗೋದಿಲ್ಲ. ಇವ ಸಲಹೆ ತಗೋದು ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಒಂದಿಷ್ಟು ಪಟಿಂಗರ ಒಂದು ಗುಂಪು ಏನಿದೆ ಅವರ ಸಲಹೆ ತೊಗೊಂಡು ಈ ರಾಜ್ಯದಲ್ಲಿ ಈ ವಿಜಯೇಂದ್ರ ಯಶಸ್ವಿ ರಾಜ್ಯ ಅಧ್ಯಕ್ಷ ಆಗಿಲ್ಲ. ಜನರ ಮನಸ್ಸಿನಲ್ಲಿ ವಿಜಯೇಂದ್ರ ಬಗ್ಗೆ ಯಾವುದೇ ಅನುಕಂಪ ಇಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಮುಸ್ಲಿಂ ಪರವಾಗಿ ಮಾತಾಡೋದು ಬಿಟ್ಟರೆ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ. ನಾನು ಮುಸ್ಲಿಂ ಆಗಿನ ತಿಳ್ಕೋರೇನೋ ಅಂತ ಬಹಿರಂಗ ಹೇಳಿಕೆ ಕೊಡ್ತಾರೆ. ಅಂದರೆ ಇವ್ರು ಹೆಂಗೆ ಜಾತ್ಯತೀತ ನಾಯಕರಾಗ್ಲಿಕ್ಕೆ ಸಾಧ್ಯ ಇದೆ? ಇವ್ರು ಹೆಂಗೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ಹೋಗ್ತಾರಂತ ಸಂವಿಧಾನದ ಬದ್ಧವಾಗಿ ಇವ್ರು ಯಾವ ರೀತಿ ನಡೀತಾರೆ ಅನ್ನೋದು ನಮಗಂತೂ ವಿಶ್ವಾಸ ಇಲ್ಲ. ನಮ್ಮ ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಈ ಪಟಿಂಗರ ಏನಾದಾರಲ್ಲ, ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಕಲೆಸತ ಮಾಡುವುದು, ಹಿಂದೂಗಳ ಹೆಣ್ಮಕ್ಕಳ ಲವ್ ಜಿಹಾದ್ ಮಾಡೋದು, ಇಂಥವ್ರ ವಿರುದ್ಧ ಬುಲ್ಡೋಜರ್ ಕಾರ್ಯಕ್ರಮ ನಮ್ಮದು ಪ್ರಾರಂಭ ಆಗ್ತದೆ. ಭ್ರಷ್ಟಾಚಾರ ರಹಿತವಾದಂಥ ಅಭಿವೃದ್ಧಿ ಪರವಾದಂಥ ಹಿಂದೂ ಪರವಾದಂಥ ಸರ್ಕಾರ ನಾವು ಕೊಡ್ತೀವಿ ಹೊರತು ನಮ್ಮ ಮನೆ ತುಂಬ್ಕೊಳ್ಳೋಂಥ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಇವತ್ತು ಮೈಸೂರು ಚಾಮುಂಡಿ ದೇವಿಯ ಸನ್ನಿಧಿಯಲ್ಲಿ ನಾನು ನಿರ್ಣಯ ಮಾಡಿದ್ದೇನೆ.